ನಮಸ್ಕಾರ ಅಕ್ಕ. ನಮಸ್ಕಾರ ರೀ. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಸಾವಿತ್ರಿ ತವಾರ್ ರೀ. ನೀವು ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಳಕುಂತ ಎಷ್ಟು ದಿವಸ ಆಯಿತು? ಈಗ ನಿಮಗೇನು ಅನ್ಸಾಕುಂತೈತಿ ಅನ್ನೋದು ಹೇಳ್ರಿ. ಈಗ 5-6 ಬಾಟ್ಲಿ ಆಯ್ತು ಹ್ಞೂ. ರೀ. ಎದ್ರ ಸಲುವಾಗಿ ತೊಗೊಂಡಿದ್ರಿ ನೀವು ಈ ಎಣ್ಣೆನ? ಥೈರಾಯ್ಡಿನ ಸಲುವಾಗಿ ತೊಗೊಂಡಿದ್ದೀವಿ ರೀ. ಹ್ಞೂ. ಥೈರಾಯ್ಡ್ ಭಾಳ ಜಾಸ್ತಿ ಓವರಾಗಿತ್ತು ರೀ ಅದು. 200ಕ್ಕೆ ಹೋಗಿತ್ತು ರೀ ಅದು. ಹ್ಞೂ ಹ್ಞೂ. ಮತ್ತು ಇದನ್ನು ತೊಗೊಳಕತ್ತಿಂದಾಗ ಕಮ್ಮಿ ಅನ್ಸೈತೆ ರೀ. ಈಗ ನೀವು ಡಾಕ್ಟರ್ ಹೇಳಿದ್ರಿ ನಿಮಗೆ ಇಷ್ಟು ಎಮ್ ಜಿ ಗುಳಿಗೆ ತೊಗೊಂತಿದ್ವಿ, ಇಷ್ಟು ಎಮ್ ಜಿ ಕಡಿಮೆ ಮಾಡೀನಿ ಅಂತೇಳಿ. ಕಡಿಮೆ ಆಗೈತಿ ಹ್ಞೂ ಅಂತಂದು 25 mg ಗುಳಿಗೆ ಕೊಡಾತ್ತಾರ ರೀ. ಹ್ಞೂ. ಮೊದ್ಲೇಕೆ ಎಷ್ಟಿತ್ತು ರೀ? ಮೊದ್ಲಾಕ 200 ರೀ. 200 ಎಮ್ ಜಿ ಗುಳಿಗೆ. 200 150 ಹಾಂ ರೀ. 150ಕ್ಕೆ ಬಂತು ರೀ. ಹಾಂ ರೀ. 150ಕ್ಕೆ ಬಂದಿಂದ ಮತ್ತು ಈ ಕಡೆ ಲಾಸ್ಟ್ 25 mgಗೆ ನಿಂತೈತಿ. ಹ್ಞೂ ಹ್ಞೂ. ಈಗ ನೀವೊಬ್ಬರೇ ತೊಗೊಳಕುಂತೀರೋ ಮನ್ಯಾಗ ಮತ್ತೆ ಯಾರು ತೊಗೊಳಕುಂತಾರ? ನಮ್ಮ ಮನೆಯವರು ಕಾಲಿಗೆ ಹಚ್ಕೊಂತಾರೆ. ಹ್ಞೂ ಹ್ಞೂ. ಅವ್ರದ್ದು ಆರೋಗ್ಯ ಹೆಂಗೈತೆ? ಅವ್ರಿಗೆ ಸ್ವಲ್ಪ ಕಡಿಮೆ ಆಗೈತೆ ರೀ. ಅವು ಗುಳಿ ಇದು ಕಡಿಮೆ ಆಗೈತೆ. ಹ್ಞೂ ಹ್ಞೂ ಹ್ಞೂ. ಮತ್ತು ಹೀಗೆ ಬೇರೆ ಏನು ಅನ್ನಿಸ್ತೈತೆ ನಿಮ್ಗೆ ವರ್ಜಿನ್ ಕೊಕೊನಟ್ ಆಯಿಲ್ ತೊಗೊಳೋದ್ರಿಂದ? ಬೇಷ್ ಅನ್ಸೈತೆ ರೀ. ಕೈಕಾಲು ಜೀವ ಹಿಡೋದು ಒಟ್ಟು ಬರೋವು ಹ್ಞೂ. ಮತ್ತು ಕೈಕಾಲು ಸೋತಂಗೆ ಆಗೋದು ಹ್ಞೂ. ಹಾಕಿತ್ತು ರೀ. ನಡೆತನ ಸೋತಂಗೆ ಹಾಕಿತ್ತು. ಹ್ಞೂ ಹ್ಞೂ. ಮತ್ತು ಈಗೆಲ್ಲ ಅದನ್ನ ತೊಗೊಳಕತ್ತಿಂದ ಕಡಿಮೆ ಅನ್ಸೈತೆ ರೀ. ಹ್ಞೂ ಹ್ಞೂ. ಈಗ ಜನರಿಗೆ ನೀವು ಇದನ್ನ ತೊಗೊಳೋದ್ರಿಂದ ಚಲೋ ಆಗೈತೆ ಅಂತ ಇನ್ನೇ ಹೇಳಕ್ಕೆ ಬಯಸ್ತೀರಿ ಹಂಗಾರೆ? ಮತ್ತು ಹೇಳಿವ್ರಿ ಇಲ್ಲೇ. ಹೇಳಿರಿ? ಹ್ಞೂ. ಮಾಗಡ್ಯಾಗ ಹೇಳಿವ್ರಿ ಎಲ್ಲರಿಗೆ. ಹೌದ್ರಿ. ಹ್ಞೂ. ಆಯ್ತು ಆಯ್ತು.